ಫ್ರೆಂಡ್ಸ್, ಏನ್ ಸಮಾಚಾರ? ಇವತ್ತಿನ ವಿಡಿಯೋದಲ್ಲಿ 5 ಬೆಸ್ಟ್ ರಿಡಲ್ ಹೇಳುತ್ತೇನೆ. ಪೂರ್ತಿ ವಿಡಿಯೋ ನೋಡಿ, ವಿಡಿಯೋನ ಲೈಕ್ ಮಾಡಿ, ಹಾಗೆ ಲಾಜಿಕಲ್ ಹರ್ಷ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ದರ್ಶನ್ ಬೆಳಗ್ಗೆ ತನ್ನ ಕಾರ್ ನಲ್ಲಿ ಕುಳಿತು ಮುಂದಿನ ಚಿತ್ರದ ಶೂಟಿಂಗ್ ಲೊಕೇಶನ್ ಗೆ ಹೋಗುತ್ತಿದ್ದರು. ಕಾರ್ ನಲ್ಲಿ ಸ್ವಲ್ಪ ದೂರ ಹೋಗುತ್ತಿದ್ದಂತೆ ರಸ್ತೆ ಸರಿ ಇರಲಿಲ್ಲ, ಮಣ್ಣಿನ ರಸ್ತೆ ಆಗಿತ್ತು. ಹಾಗಾಗಿ ದರ್ಶನ್ ಕಾರ್ ಪಂಚರ್ ಆಗಿತ್ತು. ದರ್ಶನ್ ಕಾರ್ ನಿಂದ ಕೆಳಗೆ ಇಳಿದರು. ಮುಂದೆ ಒಂದು ಪೆಟ್ರೋಲ್ ಬಂಕ್ ಇತ್ತು. ಅಲ್ಲಿ 3 ಜನ ಟ್ಯಾಕ್ಸಿ ಡ್ರೈವರ್ ಗಳು ಇದ್ದರು. ಈಗ ದರ್ಶನ್ ಕೂಡ ಹೆಚ್ಚು ಸಮಯವಿಲ್ಲ. ಶೂಟಿಂಗ್ ಲೊಕೇಶನ್ ಗೆ ಬೇಗನೆ ಹೋಗಬೇಕಿತ್ತು. ಹಾಗಾಗಿ ದರ್ಶನ್ ಟ್ಯಾಕ್ಸಿ ಬುಕ್ ಮಾಡಿ ಶೂಟಿಂಗ್ ಲೊಕೇಶನ್ ಗೆ ಹೋಗುವುದಾಗಿ ಯೋಚಿಸಿದರು. ಆದರೆ ಇಲ್ಲಿರುವ 3 ಟ್ಯಾಕ್ಸಿ ಡ್ರೈವರ್ ನಲ್ಲಿ ಯಾರೇ ಆದರೂ ಮೊದಲು ಮಾತನಾಡಿಸಿದ ಟ್ಯಾಕ್ಸಿ ಡ್ರೈವರ್ ಬಿಟ್ಟು ಮತ್ತಿಬ್ಬರು ಟ್ಯಾಕ್ಸಿಗೆ ಬರುವುದಿಲ್ಲ. ದರ್ಶನ್ ಗೆ ಈಗ ಇರುವ ಸವಾಲ್ ಕೇವಲ ಒಬ್ಬರನ್ನು ಮಾತ್ರ ಮಾತನಾಡಿಸಬೇಕು. ಫ್ರೆಂಡ್ಸ್, ಇಲ್ಲಿರುವ 3 ಟ್ಯಾಕ್ಸಿ ಡ್ರೈವರ್ ನಲ್ಲಿ ಯಾವ ಟ್ಯಾಕ್ಸಿ ಡ್ರೈವರ್ ದರ್ಶನ್ ಕರೆದರೆ ಬರುತ್ತಾನೆ ಎಂದು ಯೋಚಿಸಿ ನಿಮ್ಮ ಉತ್ತರ ಕಮೆಂಟ್ ಮಾಡಿ. ಆನ್ಸರ್ ಮಾಡಲು ಹೆಚ್ಚು ಸಮಯ ಬೇಕಿದ್ದರೆ ವಿಡಿಯೋ ಪಾಸ್ ಮಾಡಿ ಯೋಚಿಸಬಹುದು. ನೀವು ಆನ್ಸರ್ ಅನ್ನು ಗೆಸ್ ಕೂಡ ಮಾಡಬಹುದು. ಫ್ರೆಂಡ್ಸ್, ದರ್ಶನ್ ಹೇಳುತ್ತಾರೆ 2ನೇ ಟ್ಯಾಕ್ಸಿ ಡ್ರೈವರ್ ಬರುತ್ತಾನೆ ಎಂದು. ಹೇಗೆಂದರೆ ಚಿತ್ರ ಗಮನವಿಟ್ಟು ನೋಡಿ. 1ನೇ ಟ್ಯಾಕ್ಸಿ ಡ್ರೈವರ್ ಕಾರ್ ಕೂಡ ಪಂಚರ್ ಆಗಿದೆ, ಹಾಗೂ 3ನೇ ಟ್ಯಾಕ್ಸಿ ಡ್ರೈವರ್ ಕಾರ್ ನೊಳಗೆ ಯಾರೋ ಕುಳಿತಿದ್ದಾರೆ. ಟ್ಯಾಕ್ಸಿ ಬುಕ್ ಆಗಿದೆ. ಹಾಗಾಗಿ ದರ್ಶನ್ 2ನೇ ಟ್ಯಾಕ್ಸಿ ಡ್ರೈವರ್ ಅನ್ನು ಕರೆಯುತ್ತಾರೆ. ಫ್ರೆಂಡ್ಸ್, ನೀವು ಸರಿಯಾಗಿ ಉತ್ತರ ಹೇಳಿದಿರಾ? ಹಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಫ್ರೆಂಡ್ಸ್, ಸಿಂಪಲ್ ಐಕ್ಯೂ ಟೆಸ್ಟ್ ಮಾಡೋಣ. ಸ್ಕ್ರೀನ್ ನ ಮೇಲೆ ಇರುವ ಪೆಪ್ಸಿ ಲೋಗೋ ಚಿತ್ರ ನೋಡಿ. ಇದರಲ್ಲಿ ಸರಿಯಾದ ಲೋಗೋ ಯಾವುದು ಎಂದು ಹೇಳಿ. ನಿಮ್ಮ ಉತ್ತರ ಕಮೆಂಟ್ ಮಾಡಿ. ಆನ್ಸರ್ ಮಾಡಲು ಹೆಚ್ಚು ಸಮಯ ಬೇಕಿದ್ದರೆ ವಿಡಿಯೋ ಪಾಸ್ ಮಾಡಿ ಯೋಚಿಸಬಹುದು. ನೀವು ಆನ್ಸರ್ ಅನ್ನು ಗೆಸ್ ಕೂಡ ಮಾಡಬಹುದು. ಫ್ರೆಂಡ್ಸ್, ಇದರಲ್ಲಿ ಸರಿಯಾದ ಪೆಪ್ಸಿ ಲೋಗೋ 1ನೇಯದು. ಫ್ರೆಂಡ್ಸ್, ಸ್ಕ್ರೀನ್ ನ ಮೇಲಿರುವ BMW ಕಾರ್ ನ ಲೋಗೋ ನೋಡಿ. ಈ 2 ಲೋಗೋದಲ್ಲಿ ಸರಿಯಾದ ಕಾರ್ ನ ಲೋಗೋ ಯಾವುದು ಎಂದು ಗೊತ್ತಾಗಿದ್ದರೆ ನಿಮ್ಮ ಉತ್ತರ ಕಮೆಂಟ್ ಮಾಡಿ. ಆನ್ಸರ್ ಮಾಡಲು ಹೆಚ್ಚು ಸಮಯ ಬೇಕಿದ್ದರೆ ವಿಡಿಯೋ ಪಾಸ್ ಮಾಡಿ ಯೋಚಿಸಬಹುದು. ನೀವು ಆನ್ಸರ್ ಅನ್ನು ಗೆಸ್ ಕೂಡ ಮಾಡಬಹುದು. ಫ್ರೆಂಡ್ಸ್, 2ನೇಯದು ಸರಿಯಾದ BMW ಕಾರ್ ನ ಲೋಗೋ. ಫ್ರೆಂಡ್ಸ್, ಈ 2 ಕಾರ್ ಗಳನ್ನು ಗಮನವಿಟ್ಟು ನೋಡಿ. 1ನೇ ಕಾರ್ ವೇಗವಾಗಿ ಬಂದು ಮರಕ್ಕೆ ಗುದ್ದಿದೆ. 2ನೇ ಕಾರ್ ಬ್ಯಾರಿಗೇಟ್ ಅನ್ನು ವೇಗವಾಗಿ ಗುದ್ದಿ 100 ಅಡಿ ಹಳ್ಳಕ್ಕೆ ಬೀಳುತ್ತಿದೆ. ಯೋಚಿಸಿ ಹೇಳಿ, ಕಾರ್ ನ ಒಳಗೆ ಇರುವವರಲ್ಲಿ ಯಾರು ಬದುಕುತ್ತಾರೆ ಎಂದು. 1ನೇ ಕಾರ್ನವ ಅಥವಾ 2ನೇ ಕಾರ್ನವ? ಯೋಚಿಸಿ ನಿಮ್ಮ ಉತ್ತರ ಕಮೆಂಟ್ ಮಾಡಿ. ಆನ್ಸರ್ ಮಾಡಲು ಹೆಚ್ಚು ಸಮಯ ಬೇಕಿದ್ದರೆ ವಿಡಿಯೋ ಪಾಸ್ ಮಾಡಿ ಯೋಚಿಸಬಹುದು. ನೀವು ಆನ್ಸರ್ ಅನ್ನು ಗೆಸ್ ಕೂಡ ಮಾಡಬಹುದು. ಫ್ರೆಂಡ್ಸ್, ಇದರಲ್ಲಿ 1ನೇ ಕಾರ್ನವ ಬದುಕುತ್ತಾನೆ. ಏಕೆಂದರೆ ಮರಕ್ಕೆ ವೇಗವಾಗಿ ಡಿಕ್ಕಿ ಹೊಡೆದಾಗ ಕಾರ್ ನಲ್ಲಿರುವ ಏರ್ ಬ್ಯಾಗ್ ಓಪನ್ ಆಗುತ್ತದೆ. ಹಾಗಾಗಿ ಕಾರ್ ಡ್ರೈವರ್ ಪ್ರೊಟೆಕ್ಟ್ ಪಡೆಯುತ್ತಾನೆ. ಆದರೆ 2ನೇ ಕಾರ್ 100 ಅಡಿ ಹಳ್ಳಕ್ಕೆ ಬಿದ್ದರೆ ಏನೂ ಉಳಿಯುವುದಿಲ್ಲ. ಫ್ರೆಂಡ್ಸ್, ಇವತ್ತಿನ ಸವಾಲ್ ಸಿಂಪಲ್ ಆಗಿದೆ. ಟೇಬಲ್ ಮೇಲಿನ ಖಾಲಿ ಬ್ಯಾಗ್ ಗೆ ಎಷ್ಟು ಬುಕ್ ಅನ್ನು ನೀವು ತುಂಬಬಹುದು? ಇದಕ್ಕೆ ಸರಿಯಾಗಿ ಉತ್ತರ ನೀಡಿದ 10 ಜನರ ಹೆಸರನ್ನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ. ಯೋಚಿಸಿ ನಿಮ್ಮ ಉತ್ತರ ಕಮೆಂಟ್ ಮಾಡಿ. ಆನ್ಸರ್ ಮಾಡಲು ಹೆಚ್ಚು ಸಮಯ ಬೇಕಿದ್ದರೆ ವಿಡಿಯೋ ಪಾಸ್ ಮಾಡಿ ಯೋಚಿಸಬಹುದು. ನಿಮ್ಮ ಉತ್ತರ ಕಮೆಂಟ್ ಮಾಡಿ. ಹಾಗಿದ್ರೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ವಿಡಿಯೋಗಾಗಿ ನಮ್ಮನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.